ಮನೆ ಮಂದಿ ಒಮ್ಮೆ ಈ ಚಟ್ನಿ ರುಚಿ ನೋಡಿದ್ದಾರೆ ಎಂದಲ್ಲಿ ಮತ್ತೆ ಪದೇ ಪದೇ ಇದೇ ಚಟ್ನಿ ಮಾಡಿಕೊಡು ಅಂತ ಕೇಳ್ತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಕ್ಯಾಪ್ಸಿಕಮ್ ಚಟ್ನಿ ಮಾಡುವ ವಿಧಾನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ಚಟ್ನಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಅನ್ನದ ಜೊತೆಗಾಗ್ಲಿ, ರೊಟ್ಟಿಗಾಗ್ಲಿ, ಚಪಾತಿಗಾಗ್ಲಿ ಈ ಚಟ್ನಿ ಇತ್ತು ಅಂದಲ್ಲಿ ಇನ್ನೂ 2 ತುತ್ತು ಹೆಚ್ಚಾಗಿ ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಈ ಕ್ಯಾಪ್ಸಿಕಮ್ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಟ್ನಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ. ಈ ಬಾಣಲೆಗೆ ಎಣ್ಣೆನ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೇನೆ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಜೀರಿಗೆನೂ ಸಹ ಸೇರಿಸ್ತೇನೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇವೆಲ್ಲವನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆಯಲ್ಲಿ ಈ ಜೀರಿಗೆ ಕಡಲೆಬೇಳೆನ ಕಲರ್ ಲೈಟಾಗಿ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಜೀರಿಗೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇದಕ್ಕೆ ನಾನಿಲ್ಲಿ 3 ರೀತಿಯ ಕಲರ್ ನಾವು ಕ್ಯಾಪ್ಸಿಕಮ್ನ ತೆಗೆದುಕೊಂಡಿದ್ದೆ. ನಾನಿಲ್ಲಿ 3 ಕಲರ್ ನಾವು ಹಾಕ್ತಾ ಇದ್ದೀನಿ ಅಂತ ಇವೇ ಹಾಕಬೇಕು ಅಂತೇನಿಲ್ಲ. ಬರೀ ಗ್ರೀನ್ ಕ್ಯಾಪ್ಸಿಕಮ್ ಬೇಕಾದರೂ ನಾವಿಲ್ಲಿ ಬಳಸ್ಬೋದು. ನಾನಿಲ್ಲಿ 3 ರೀತಿಯಾದಂತಹ ಕ್ಯಾಪ್ಸಿಕಮ್ಮು ಒಂದೊಂದು ತಗೊಂಡಿದ್ದೆ. 3 ಕ್ಯಾಪ್ಸಿಕಮ್ಮನ್ನು ಸಹ ದಪ್ಪ ಗಾತ್ರದಲ್ಲೇ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಒಂದು 10 ರಿಂದ 12 ಹಸಿಮೆಣಸಿನಕಾಯಿನ ಮುರಿದು ಸೇರಿಸ್ತೇನೆ. 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆಯೇ ಇದಕ್ಕೆ ಸ್ವಲ್ಪ ಹುಳಿಗೆ ಅಂತ ಹುಣಸೆ ಹಣ್ಣನ್ನು ಸಹ ಸೇರಿಸ್ತಾ ಇದ್ದೇನೆ. ನಂತರ 2 ಟೊಮೆಟೊನು ಸಹ ಈ ರೀತಿ 4 ಭಾಗ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಹಾಗೆಯೇ 2 ಕಡ್ಡಿ ಆಗುವಷ್ಟು ಕರಿಬೇವನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನ ಸೇರಿಸಿದ್ದೇನೆ. ಗ್ಯಾಸನ್ನು ಲೋ ಟು ಮೀಡಿಯಂ ಉರಿಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬೇಯೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನ ಮಿಕ್ಸ್ ಮಾಡಿದ್ದೆ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಇದನ್ನ ಲೋ ಟು ಮೀಡಿಯಂ ಉರಿಲಿ ಬೇಯಿಸ್ಕೊಳ್ತೇನೆ. ನೋಡಿ ನಾನಿಲ್ಲಿ ಒಂದು 2 ರಿಂದ 3 ನಿಮಿಷ ಬೇಯಿಸಿದ ನಂತರ ಮತ್ತೆ ಲಿಡ್ಡನ್ನ ತೆಗೆದು ಮತ್ತೆ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಚೆನ್ನಾಗಿ ಇದೆಲ್ಲವನ್ನ ಮಿಕ್ಸ್ ಮಾಡಿದ್ದೇನೆ. ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸಿ ಮತ್ತೆ ಇದೆಲ್ಲವನ್ನ ಮಿಕ್ಸ್ ಮಾಡ್ತಾ ಮತ್ತೆ ಇದನ್ನ 1-2 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೇನೆ. ಮಿಕ್ಸ್ ಮಾಡಿದ್ದಾಯಿತು. ಲಿಡ್ಡನ್ನ ಕ್ಲೋಸ್ ಮಾಡಿ 1-2 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ. ನೋಡ್ಬೋದು 1-2 ನಿಮಿಷ ಚೆನ್ನಾಗಿ ಬೇಯಿಸಿದ್ದಾಗಿದೆ. ಈ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಈ ಹದಕ್ಕೆ ನಾವು ಬೇಯಿಸ್ಕೊಂಡ್ರೆ ಸಾಕು. ಈಗ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ನಾನಿಲ್ಲಿ ದಪ್ಪ ಗಾತ್ರದ 1 ಈರುಳ್ಳಿಗೆ ಈ ರೀತಿ ಚಾಕುವಿನಿಂದ ಚುಚ್ಚಿ ಇದನ್ನ ಗ್ಯಾಸ್ ಮೇಲೆ ಸುಟ್ಟು ತಗೊಳ್ತೇನೆ. ಈರುಳ್ಳಿಯನ್ನ ಈ ರೀತಿ ಸುಟ್ಟ ನಂತರ ಚಟ್ನಿಗೆ ಹಾಕೊಳ್ಳೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಚಟ್ನಿ ರೆಸಿಪಿ. ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಈ ರೀತಿಯಾಗಿ ಕಪ್ಪಾಗೋವರೆಗೂ ನಾವು ಸುಡಬೇಕಾಗುತ್ತೆ. ನೋಡಿ ಈರುಳ್ಳಿನ ಚೆನ್ನಾಗಿ ಸುಟ್ಟಿದ್ದಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ. ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ತಣ್ಣಗಾಗಿರುವಂತಹ ಈರುಳ್ಳಿನ ಮೇಲ್ಭಾಗ ಈ ರೀತಿ ಕಪ್ಪಾಗಿರುವಂತಹ ಮೇಲ್ಭಾಗ ಸಿಪ್ಪೆ ಎಲ್ಲವನ್ನ ತೆಗೆದು ಒಮ್ಮೆ ಇದನ್ನ ನೀರಲ್ಲಿ ತೊಳೆದು 4 ಭಾಗ ಅಥವಾ ಒಂದು 6 ಭಾಗ ಆಗುವಾಗೆ ಕಟ್ ಮಾಡ್ಕೊಳ್ತೇನೆ ಈರುಳ್ಳಿನ. ಅನಂತರ ಮೊದಲಿಗೆ ನಾವು ಫ್ರೈ ಮಾಡಿರುವಂತಹ ಈ ಕ್ಯಾಪ್ಸಿಕಮ್ ಮಿಶ್ರಣವನ್ನ ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. ಹಾಗೆಯೇ ಸುಟ್ಟಿರುವಂತಹ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೇನೆ. ನಂತರ ಇದಕ್ಕೆ ಈ ಚಟ್ನಿಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ತೇನೆ. ಇದನ್ನ ಈಗ ನೀರನ್ನ ಹಾಕ್ತೇನೆ ತರಿತರಿಯಾಗಿ ರುಬ್ಕೊಳ್ಬೇಕು. ಜಾಸ್ತಿ ನುಣ್ಣಗೆ ಪೇಸ್ಟ್ ತರ ರುಬ್ದೇನೆ ಸ್ವಲ್ಪ ತರಿತರಿಯಾಗಿ ಇರೋ ರೀತಿ ಈ ಚಟ್ನಿನ ರುಬ್ಕೊಳ್ಬೇಕಾಗುತ್ತೆ. ನೋಡ್ಬೋದು ರುಬ್ಬಿರುವಂತಹ ಚಟ್ನಿನ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ಅಲ್ಲಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ ಬಾಯಿಗೆ ಸಿಗೋ ರೀತಿ ನಾವು ಈ ಚಟ್ನಿನ ರುಬ್ಕೊಳ್ಬೇಕಾಗುತ್ತೆ. ಈಗ ಚಟ್ನಿ ರೆಡಿ ಆಯಿತು.
ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಕ್ಯಾಪ್ಸಿಕಮ್ ಚಟ್ನಿ ಮಾಡುವ ವಿಧಾನ. ನಾನಿಲ್ಲಿ ಈ ಚಟ್ನಿಗೆ ಒಗ್ಗರಣೆನ ಹಾಕ್ಲಿಕ್ಕೆ ಹೋಗ್ತಿಲ್ಲ. ಬೇಕು ಅಂದಲ್ಲಿ ಹಾಕೊಳ್ಬೋದು, ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು. ಒಗ್ಗರಣೆ ಹಾಕಿದ್ರು ಹಾಕ್ಲಿಲ್ಲ ಅಂದ್ರೂ ಈ ಚಟ್ನಿ ಅಂತೂ ತುಂಬಾನೇ ರುಚಿಯಾಗಿರುತ್ತೆ. ಈ ಕ್ಯಾಪ್ಸಿಕಮ್ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.